ಡಿಸೆಂಬರ್ನಲ್ಲಿ 148.03ವರೆಗೂ ಕೂಡ ಬಂದಿದೆ. ಸೊ ಹಾಗಾಗಿ ಸರ್ಕಾರಿ ನೌಕರರ DA ಅದಕ್ಕೆ ತಕ್ಕಂತೆ ಸುಮಾರು 3-4% ಇಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಇನ್ನೂ ಬಾಕಿ ಉಳಿದಿದೆ. ಸೊ ಅದು ಖಂಡಿತವಾಗೂ ಕೂಡ ಈ ಒಂದು ತಿಂಗಳಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವರ್ಗದಲ್ಲಿ ತುಂಬಾ ಬರ್ತಾ ಇದೆ. ಸೊ ಬೇಸಿಕಲಿ ಇದಕ್ಕೆ ಸಂಬಂಧಿಸಿದಂತೆ CS ಷಡಕ್ಷರಿ ಅವರು ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಮತ್ತು ಇದರಲ್ಲದೆ ಉಳಿದಂತಹ ವಿಷಯಗಳ ಬಗ್ಗೆಯೂ ಕೂಡ CS ಷಡಕ್ಷರಿ ಅವರು ಸರ್ಕಾರದೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವುದದು ಉಳಿದಂಥ ವಿಷಯ ಅಂದರೆ, ರಾಜ್ಯ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಿ ಕೊಡದೇ ಇರುವಂಥದ್ದು 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಸೊ ಹಾಗಾಗಿ ಆ ಒಂದು ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಅನ್ನೋದು ಒಂದು ದೊಡ್ಡ ವಿಷಯವಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೂಡ CS ಷಡಕ್ಷರಿ ಅವರು CM ಸಿದ್ದರಾಮಯ್ಯನವರನ್ನು ಹಲವಾರು ಬಾರಿ ಭೇಟಿಯಾಗಿದ್ದಾರೆ ಮತ್ತು CM ಅವರು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಟ್ಟಿದ್ದು, ತುಂಬ ಬೇಗ ಆ ಒಂದು ವಿಷಯವನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿಕೊಡ್ತೇವೆ, ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇಷ್ಟು ದಿನಗಳ ಒಳಗೆ ಏನು ಅರಿಯರ್ಸ್ ಉಳಿದಿದೆ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡುತ್ತೇವೆ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಪಿಂಚಣಿದಾರರಿಗೂ ಕೂಡ ಸಿಹಿ ಸುದ್ದಿ ತುಂಬಾ ಬೇಗ ಬರಲಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೂಡ ಸರ್ಕಾರಿ ನೌಕರರ ಕಡೆಯಿಂದ ತುಂಬಾ ಒಂದು ಗುಡ್ ನ್ಯೂಸ್ ಇಲ್ಲಿ ಸಿಗುವಂಥ ಒಂದು ವಿಷಯ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಆದೇಶ ಆಗಿಲ್ಲ ಮತ್ತು ಪಿಂಚಣಿದಾರರು ಜಾತಕ ಪಕ್ಷಿಯಂತೆ ಇಲ್ಲಿ ಯಾವಾಗ ಆ ಒಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ, 10% ಹೆಚ್ಚಿನ ಪಿಂಚಣಿಯನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಇವಾಗ ಕಾದು ನೋಡಬೇಕಾಗುತ್ತೆ. ಏನಕ್ಕಂದರೆ CS ಷಡಕ್ಷರಿ ಅವರು ಕೂಡ ಹೇಳಿದ್ದಾರೆ ಆ್ಯಂಡ್ ಉಳಿದಂಥ ಒಂದು ಸರ್ಕಾರಿ ನೌಕರರ ವರ್ಗದಲ್ಲಿ ಈ ಒಂದು ವಿಷಯ ತುಂಬಾ ದಿನಗಳಿಂದ ಪೆಂಡಿಂಗ್ ಉಳಿದಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಒಂದು ಅಧಿಕೃತವಾಗಿರುವಂಥ ಆದೇಶ ಬರುತ್ತೆ ಅನ್ನೋದೇ ಎಲ್ಲರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಬಟ್ ಸದ್ಯದ ಒಂದು ಟೈಮಲ್ಲಿ ಸರ್ಕಾರಿ ನೌಕರರಿಗೆ ಬೇಸಿಕಲಿ 4% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ತುಂಬ ಬೇಗ ಒಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟು, ಅಫಿಷಿಯಲ್ ಆಗಿರುವಂಥ ಒಂದು ಸರ್ಕಾರಿ ನೌಕರರು ಸರ್ಕಾರದ ಕಡೆಯಿಂದ ಒಂದು ಪತ್ರ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಇಲ್ಲಿ ಬಂದ್ಬಿಟ್ಟು ಪರಿಷ್ಕೃತ ವೇತನ ಪತ್ರದನ್ವಯ ಪೇ ಸ್ಲಿಪ್ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ. ಸೊ ಇದೊಂದು ಆದೇಶ ಬಂದಿರುವಂಥದ್ದು, ಇದರಲ್ಲಿ ಏನಿದೆ ಅಂತ ಕೂಡ ನಾವು ನೋಡೋಣ. ಸೊ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾವು ವಿಸ್ತಾರವಾಗಿ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರು, ದೈಹಿಕ ಶಿಕ್ಷಣ ನಿರ್ದೇಶಕರು, ಗ್ರಂಥಪಾಲಕರಿಗೆ ವೃತ್ತಿ ಪದೋನ್ನತಿ ಅಡಿಯಲ್ಲಿ 2016ರ UGC ವೇತನ ಶ್ರೇಣಿಯಲ್ಲಿ ಈ ಕಚೇರಿ ಆದೇಶ ಸಂಖ್ಯೆ ರಲ್ಲಿ ಸಹ ಪ್ರಾಧ್ಯಾಪಕರಾಗಿ ಶೈಕ್ಷಣಿಕ ಹಂತ 13A ರ ವೇತನ ಶ್ರೇಣಿ 13,400ರಿಂದ 1,31,000ರಿಂದ 2,17,000ರಲ್ಲಿ ಸ್ಥಾನೀಕರಣ ಅರ್ಹತಾ ದಿನಾಂಕದಿಂದ ಪೂರ್ವಾನ್ವಯವಾಗಿ ಅನ್ವಯವಾಗುವಂತೆ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಲಾಗಿರುತ್ತದೆ. ಸರ್ಕಾರಿ ಆದೇಶದನ್ವಯ, ಸರ್ಕಾರಿ ಪತ್ರದ ನಿರ್ದೇಶನದನ್ವಯ, 2ರ ಮಾರ್ಪಾಡು ಆದೇಶದಲ್ಲಿ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಭವಿಷ್ಯ ಪೂರ್ತಿಯಾಗಿ ಮಂಜೂರು ಮಾಡಲಾಗಿದೆ. ಸದರಿ ಆದೇಶದಲ್ಲಿನ ಕೆಲವರು ಬೋಧಕರು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಹತಾ ದಿನಾಂಕದಿಂದ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯ ನೀಡುವಂತೆ ಅರ್ಜಿ ಸಂಖ್ಯೆ 18481928103412 ಮತ್ತು ದಾಖಲಿಸಿರುವುದರಿಂದ ನ್ಯಾಯಮಂಡಳಿಯ ದಿನಾಂಕ 26/2/2024ರ ತೀರ್ಪಿನನ್ವಯ ಶೈಕ್ಷಣಿಕ ಹಂತ 13A 9,000 AGP ರ ಸ್ಥಾನೀಕರಣ ಆರ್ಥಿಕ ಸೌಲಭ್ಯ ಈ ಕಚೇರಿ ಆದೇಶ ಸಂಖ್ಯೆ ಪ್ರಸ್ತುತ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಡಳಿತ ನ್ಯಾಯಮಂಡಳಿ ತೀರ್ಪಿಗೆ ಉಲ್ಲೇಖ 4ರಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದರಿಂದ ನ್ಯಾಯಾಲಯದ
ಆದೇಶದನ್ವಯ ಉಲ್ಲೇಖ 12(ಎ)ರ ಕಚೇರಿಯಲ್ಲಿ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಮಂಜೂರು ಮಾಡಿರುವಂತೆ ವೇತನ ಪತ್ರವನ್ನು ಮಹಾಲೇಖಪಾಲಕರು ನೀಡುತ್ತಿರುವುದರಿಂದ ಅದರಂತೆ ಕ್ರಮವಹಿಸಲು ಪ್ರಾಂಶುಪಾಲರಿಗೆ ಕಟ್ಟುನಿಟ್ಟಾಗಿ ತಿಳಿಸಲಾಗಿದೆ. ಸೊ ಏನು ವೇತನ ಸೌಲಭ್ಯವನ್ನು ನೀಡಬೇಕಾಗಿತ್ತು, ಆ ಒಂದು ಪರಿಷ್ಕೃತ ವೇತನ ಸೌಲಭ್ಯವನ್ನು ನೀಡುವಂತೆ ಇಲ್ಲಿ ಪ್ರಾಂಶುಪಾಲರಿಗೆ ಕಟ್ಟುನಿಟ್ಟಾಗಿರುವಂಥ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ. ಮುಂದುವರೆದು ಉಲ್ಲೇಖ 5 ಮತ್ತು 8ರವರೆಗಿನ ಈ ಕಚೇರಿಯ ಮಾರ್ಪಾಡು ಆದೇಶಗಳನ್ವಯ ಮಹಾಲೇಖಪಾಲಕರು ನೀಡಿರುವ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮವಹಿಸಲು ಸಹ ತಿಳಿಸುತ್ತಾ, ತಪ್ಪಿದ್ದಲ್ಲಿ ಸಂಬಂಧಪಟ್ಟ ಪ್ರಾಂಶುಪಾಲರು ಮತ್ತು ಬೋಧಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿದೆ. ಪ್ರಸ್ತುತ ಉಲ್ಲೇಖ 2, 5 ಮತ್ತು 8ರ ಆದೇಶಗಳಲ್ಲಿನ ಹಲವು ಬೋಧಕರು, ಗ್ರಂಥಪಾಲಕರು, ದೈಹಿಕ ಶಿಕ್ಷಣ ನಿರ್ದೇಶಕರು ಶೈಕ್ಷಣಿಕ ಹಂತ 14ರ ಸ್ಥಾನೀಕರಣ ಮಂಜೂರಾತಿ ಸಂಬಂಧ ಆಯ್ಕೆ ಸಮಿತಿ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದು, ಸದ್ಯದಲ್ಲೇ ಸ್ಥಾನೀಕರಣ ಆದೇಶ ಹೊರಡಿಸಲಿದ್ದು, ತದನಂತರದಲ್ಲಿ ಮಹಾಲೇಖಪಾಲರ ಹಂತದಲ್ಲಿ ವೇತನ ನಿಗದೀಕರಣಕ್ಕೆ ಅಡಚಣೆಯಾಗುವ ಸಂಭವವಿರುವುದರಿಂದ ಮಹಾಲೇಖಪಾಲರ ವೇತನ ಪತ್ರದನ್ವಯ ಕ್ರಮವಹಿಸಿ ಈ ಕಚೇರಿಗೆ ವರದಿ ನೀಡಲು ಮತ್ತೊಮ್ಮೆ ತಿಳಿಸಲಾಗಿದೆ. ಆಯುಕ್ತರು, ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರಿಗೆ ಸಂಬಂಧಪಟ್ಟ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು, ಬೋಧಕರಿಗೆ. ಸೊ ಇದಿಷ್ಟಾಗಿತ್ತು ಒಂದು 3 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು. 4% DA ಹೆಚ್ಚಳ ಮೊಟ್ಟ ಮೊದಲನೇದಾಗಿರುವಂಥ ಅಪ್ಡೇಟ್ ಆಗಿದೆ. 10% ಹೆಚ್ಚಿನ ಪಿಂಚಣಿಗೆ ಸಂಬಂಧಿಸಿದಂತೆ CS ಷಡಕ್ಷರಿಯವರು ಕಾನ್ಸ್ಟೆಂಟ್ ಆಗಿ ಸರ್ಕಾರದ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಪ್ರೆಷರನ್ನು ಹಾಕ್ತಾ ಇರುವಂಥದ್ದು. ಸೊ ಅದಾದಮೇಲೆ 2026ರ ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ರಾಜ್ಯ ಬಜೆಟ್ ಅಧಿವೇಶನ ನಡೀತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಬಜೆಟ್ನಲ್ಲಿ OPSಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಕೂಡ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಅದಕ್ಕೆ OPSಗೆ ಸಂಬಂಧಿಸಿ ಸಿಕ್ಕರೆ ಈ ಒಂದು ಬಜೆಟಲ್ಲಿ OPSಗೆ ಹಣವನ್ನು ಕೂಡ ತೆಗೆದಿಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಸರ್ಕಾರಿ ನೌಕರರಿಗೆ 3 ಬಂಪರ್ ಕೊಡುಗೆಗಳು ಈ ಮುಂದಿನ ಕೆಲವು ದಿನಗಳಲ್ಲಿ ವೇಟ್ ಮಾಡ್ತಾ ಇವೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಆಲ್ಮೋಸ್ಟ್ 4%ರಷ್ಟು ಹೆಚ್ಚಿನ ಒಂದು ತುಟ್ಟಿ ಭತ್ಯೆ ಈ ಒಂದು ತಿಂಗಳಿನಲ್ಲಿ ಸಿಗಲಿದೆ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಏನಿದೆ ಅಫಿಷಿಯಲ್ ಆಗಿರುವಂಥ ಮಾಹಿತಿ, ಯಾವ ರೀತಿಯಾದಂಥ ಅಪ್ಡೇಟ್ ಬರ್ತಾ ಇದೆ. ಸೊ ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೆ ರಾಜ್ಯ ಬಜೆಟ್ ಅಧಿವೇಶನ ಕೂಡ ಬರ್ತಾ ಇರುವಂಥದ್ದು. ಆ ಒಂದು ಸಮಯದಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ಒಂದು ಮಹತ್ವದ ಆದೇಶ ಬರಲಿದೆ. 10% ಹೆಚ್ಚಿನ ಒಂದು ಪಿಂಚಣಿ ಆಗಿರ್ಬೋದು, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದಾಗಿರ್ಬೋದು, OPS ಆಗಿರ್ಬೋದು, ಮತ್ತು ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಶಾರ್ಟ್ ಟರ್ಮಲ್ಲಿ ಏನು ನೌಕರರಿಗೆ 4%ರಷ್ಟು ಹೆಚ್ಚಿನ ಒಂದು ತುಟ್ಟಿ ಭತ್ಯೆ ಜನವರಿಯಲ್ಲಿ ಆಗಬೇಕಾಗಿತ್ತು. ಸೊ ಅದು ಡಿಲೇ ಆಗ್ತಾ ಇಲ್ಲಿವರೆಗೂ ಬಂದಿದೆ. ಸೊ ಹಾಗಾಗಿ ಇದೇ ಒಂದು ತಿಂಗಳಲ್ಲಿ ಅದನ್ನು ಅಫಿಷಿಯಲ್ ಆಗಿ ಸರ್ಕಾರಿ ನೌಕರರ ಖಾತೆಗೆ ರಿಲೀಸ್ ಮಾಡುವಂಥ ಒಂದು ಕೆಲಸ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು DA ಹೈಕ್ ಕನ್ಫರ್ಮ್ಡ್ ಇನ್ ದಿಸ್ ಮಂತ್. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ CS ಷಡಕ್ಷರಿ ಅವರಿಂದ ಬಂತು ಸಿಹಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಇನ್ ಟರ್ಮ್ಸ್ ಆಫ್ DA. ಸೊ ಬೇಸಿಕಲಿ ತುಟ್ಟಿ ಭತ್ಯೆ ಅಂತ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಹೇಳಲಾಗುತ್ತೆ. ಮತ್ತು ಆಲ್ರೆಡಿ ಏನು ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ಸರ್ಕಾರಿ ನೌಕರರು ಇರ್ತಾರೆ ಅವರಿಗೆ DR ಅಂತ ಹೇಳಲಾಗುತ್ತೆ. ಆ್ಯಂಡ್ ದಟ್ ಈಸ್ ಡಿಯರೆನ್ಸ್ ರಿಲೀಫ್ ಅಂತ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನದಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕಳೆದ 6 ತಿಂಗಳಲ್ಲಿ ಯಾವ ರೀತಿಯಾದಂತಹ ಹಣದುಬ್ಬರ ಆಗಿದೆ ಅಂತ. ಸೊ ಆ ಒಂದು ಹಣದುಬ್ಬರವನ್ನು ಅಳೆಯೋದಕ್ಕೆ AICPI ಇಂಡೆಕ್ಸ್ ಅಂತ ರಿಲೀಸ್ ಮಾಡಲಾಗುತ್ತೆ ಮಿನಿಸ್ಟ್ರಿ ಆಫ್ ಲೇಬರ್ ಕಡೆಯಿಂದ. ಸೊ ಅವರ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ಸೂಚ್ಯಂಕವನ್ನು
6 ತಿಂಗಳ ಸರಾಸರಿ ವ್ಯಾಲ್ಯೂವನ್ನು ತೆಗೆದುಕೊಂಡು 6 ತಿಂಗಳಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂತ ನೋಡ್ತಾರೆ. ಸೊ ಅದಾದಮೇಲೆ ಎಷ್ಟು ವೇತನದಲ್ಲಿ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ. ಸೊ ನಾರ್ಮಲಿ ನಾವೆಲ್ಲ ನೋಡಿದ್ದೇವೆ 3-4% ಆಗ್ತಾ ಇರುತ್ತೆ ಪ್ರತಿ 6 ತಿಂಗಳಿಗೊಮ್ಮೆ. ಸೊ ಲಾಸ್ಟ್ 6 ಮಂತ್ಸ್ ಅಂದರೆ 2025ರ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 6 ತಿಂಗಳಲ್ಲಿ ಎಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಆಗಬೇಕು ಅಂತ AICPI ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬೇಕಾಗುತ್ತೆ. ಸೊ ಆಲ್ರೆಡಿ ನಾವು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀವಿ. AICPI ಇಂಡೆಕ್ಸ್ ಲಾಸ್ಟ್ ಡಿಸೆಂಬರ್ನಲ್ಲಿ 148.03ವರೆಗೂ ಕೂಡ ಬಂದಿದೆ. ಸೊ ಹಾಗಾಗಿ ಸರ್ಕಾರಿ ನೌಕರರ DA ಅದಕ್ಕೆ ತಕ್ಕಂತೆ ಸುಮಾರು 3-4% ಇಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥದ್ದು ಇನ್ನೂ ಬಾಕಿ ಉಳಿದಿದೆ. ಸೊ ಅದು ಖಂಡಿತವಾಗೂ ಕೂಡ ಈ ಒಂದು ತಿಂಗಳಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವರ್ಗದಲ್ಲಿ ತುಂಬಾ ಬರ್ತಾ ಇದೆ. ಸೊ ಬೇಸಿಕಲಿ ಇದಕ್ಕೆ ಸಂಬಂಧಿಸಿದಂತೆ CS ಷಡಕ್ಷರಿ ಅವರು ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಮತ್ತು ಇದರಲ್ಲದೆ ಉಳಿದಂತಹ ವಿಷಯಗಳ ಬಗ್ಗೆಯೂ ಕೂಡ CS ಷಡಕ್ಷರಿ ಅವರು ಸರ್ಕಾರದೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವುದದು ಉಳಿದಂಥ ವಿಷಯ ಅಂದರೆ ರಾಜ್ಯ ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಿ ಕೊಡದೇ ಇರುವಂಥದ್ದು 70 ವರ್ಷ ದಾಟಿರುವಂಥ ಒಂದು ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಸೊ ಹಾಗಾಗಿ ಆ ಒಂದು ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಅನ್ನೋದು ಒಂದು ದೊಡ್ಡ ವಿಷಯವಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೂಡ CS ಷಡಕ್ಷರಿ ಅವರು CM ಸಿದ್ದರಾಮಯ್ಯನವರನ್ನು ಹಲವಾರು ಬಾರಿ ಭೇಟಿಯಾಗಿದ್ದಾರೆ ಮತ್ತು CM ಅವರು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಟ್ಟಿದ್ದು, ತುಂಬ ಬೇಗ ಆ ಒಂದು ವಿಷಯವನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿಕೊಡ್ತೇವೆ, ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇಷ್ಟು ದಿನಗಳ ಒಳಗೆ ಏನು ಅರಿಯರ್ಸ್ ಉಳಿದಿದೆ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡುತ್ತೇವೆ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಪಿಂಚಣಿದಾರರಿಗೂ ಕೂಡ ಸಿಹಿ ಸುದ್ದಿ ತುಂಬಾ ಬೇಗ ಬರಲಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೂಡ ಸರ್ಕಾರಿ ನೌಕರರ ಕಡೆಯಿಂದ ತುಂಬಾ ಒಂದು ಗುಡ್ ನ್ಯೂಸ್ ಇಲ್ಲಿ ಸಿಗುವಂಥ ಒಂದು ವಿಷಯ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಅಧಿಕೃತವಾಗಿರುವಂಥ ಆದೇಶ ಆಗಿಲ್ಲ ಮತ್ತು ಪಿಂಚಣಿದಾರರು ಜಾತಕ ಪಕ್ಷಿಯಂತೆ ಇಲ್ಲಿ ಯಾವಾಗ ಆ ಒಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ, 10% ಹೆಚ್ಚಿನ ಪಿಂಚಣಿಯನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಇವಾಗ ಕಾದು ನೋಡಬೇಕಾಗುತ್ತೆ. ಏನಕ್ಕಂದರೆ CS ಷಡಕ್ಷರಿ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ಉಳಿದಂಥ ಒಂದು ಸರ್ಕಾರಿ ನೌಕರರ ವರ್ಗದಲ್ಲಿ ಈ ಒಂದು ವಿಷಯ ತುಂಬಾ ದಿನಗಳಿಂದ ಪೆಂಡಿಂಗ್ ಉಳಿದಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಒಂದು ಅಧಿಕೃತವಾಗಿರುವಂಥ ಆದೇಶ ಬರುತ್ತೆ ಅನ್ನೋದೇ ಎಲ್ಲರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಬಟ್ ಸದ್ಯದ ಒಂದು ಟೈಮಲ್ಲಿ ಸರ್ಕಾರಿ ನೌಕರರಿಗೆ ಬೇಸಿಕಲಿ 4% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ತುಂಬ ಬೇಗ ಒಂದು ಅಫಿಷಿಯಲ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂಥ ಒಂದು ಸರ್ಕಾರಿ ನೌಕರರ ಸರ್ಕಾರದ ಕಡೆಯಿಂದ ಒಂದು ಪತ್ರ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಇಲ್ಲಿ ಬಂದ್ಬಿಟ್ಟು ಪರಿಷ್ಕೃತ ವೇತನ ಪತ್ರದನ್ವಯ ಪೇ ಸ್ಲಿಪ್ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ. ಸೊ ಇದೊಂದು ಆದೇಶ ಬಂದಿರುವಂಥದ್ದು. ಇದರಲ್ಲಿ ಏನಿದೆ ಅಂತ ಕೂಡ ನಾವು ನೋಡೋಣ. ಸೊ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾವು ವಿಸ್ತಾರವಾಗಿ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರು, ದೈಹಿಕ ಶಿಕ್ಷಣ ನಿರ್ದೇಶಕರು, ಗ್ರಂಥಪಾಲಕರಿಗೆ ವೃತ್ತಿ ಪದೋನ್ನತಿ ಅಡಿಯಲ್ಲಿ 2016ರ UGC ವೇತನ ಶ್ರೇಣಿಯಲ್ಲಿ ಈ ಕಚೇರಿ ಆದೇಶ ಸಂಖ್ಯೆ ರಲ್ಲಿ ಸಹ ಪ್ರಾಧ್ಯಾಪಕರಾಗಿ ಶೈಕ್ಷಣಿಕ ಹಂತ 13A ರ ವೇತನ ಶ್ರೇಣಿ 13,400ರಿಂದ 1,31,000ರಿಂದ 2,17,000ರಲ್ಲಿ ಸ್ಥಾನೀಕರಣ ಅರ್ಹತಾ ದಿನಾಂಕದಿಂದ ಪೂರ್ವಾನ್ವಯವಾಗಿ ಅನ್ವಯವಾಗುವಂತೆ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಲಾಗಿರುತ್ತದೆ. ಸರ್ಕಾರಿ ಆದೇಶದನ್ವಯ, ಸರ್ಕಾರಿ ಪತ್ರದ ನಿರ್ದೇಶನದನ್ವಯ, 2ರ ಮಾರ್ಪಾಡು ಆದೇಶದಲ್ಲಿ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಭವಿಷ್ಯ ಪೂರ್ತಿಯಾಗಿ ಮಂಜೂರು ಮಾಡಲಾಗಿದೆ. ಸದರಿ ಆದೇಶದಲ್ಲಿನ ಕೆಲವರು ಬೋಧಕರು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಹತಾ ದಿನಾಂಕದಿಂದ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯ ನೀಡುವಂತೆ ಅರ್ಜಿ ಸಂಖ್ಯೆ 18481928
103412 ಮತ್ತು ದಾಖಲಿಸಿರುವುದರಿಂದ ನ್ಯಾಯಮಂಡಳಿಯ ದಿನಾಂಕ 26/2/2024 ತೀರ್ಪಿನನ್ವಯ ಶೈಕ್ಷಣಿಕ ಹಂತ 13A 9000 AGP ರ ಸ್ಥಾನೀಕರಣ ಆರ್ಥಿಕ ಸೌಲಭ್ಯ ಈ ಕಚೇರಿ ಆದೇಶ ಸಂಖ್ಯೆ ಪ್ರಸ್ತುತ ಕರ್ನಾಟಕ ಉಚ್ಚ ನ್ಯಾಯಾಲಯ ಆಡಳಿತ ನ್ಯಾಯಮಂಡಳಿ ತೀರ್ಪಿಗೆ ಉಲ್ಲೇಖ 4ರಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದರಿಂದ ನ್ಯಾಯಾಲಯದ ಆದೇಶದನ್ವಯ ಉಲ್ಲೇಖ 12A ರ ಕಚೇರಿಯಲ್ಲಿ ವೇತನ ನಿಗದೀಕರಣ ಒಳಗೊಂಡಂತೆ ಆರ್ಥಿಕ ಸೌಲಭ್ಯವನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಮಂಜೂರು ಮಾಡಿರುವಂತೆ ವೇತನ ಪತ್ರವನ್ನು ಮಹಾಲೇಖಪಾಲಕರು ನೀಡುತ್ತಿರುವುದರಿಂದ ಅದರಂತೆ ಕ್ರಮವಹಿಸಲು ಪ್ರಾಂಶುಪಾಲರಿಗೆ ಕಟ್ಟುನಿಟ್ಟಾಗಿ ತಿಳಿಸಲಾಗಿದೆ. ಸೊ ಏನು ವೇತನ ಸೌಲಭ್ಯವನ್ನು ನೀಡಬೇಕಾಗಿತ್ತು, ಆ ಒಂದು ಪರಿಷ್ಕೃತ ವೇತನ ಸೌಲಭ್ಯವನ್ನು ನೀಡುವಂತೆ ಇಲ್ಲಿ ಪ್ರಾಂಶುಪಾಲರಿಗೆ ಕಟ್ಟುನಿಟ್ಟಾಗಿರುವಂಥ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ. ಮುಂದುವರೆದು ಉಲ್ಲೇಖ 5 ಮತ್ತು 8ರವರೆಗಿನ ಈ ಕಚೇರಿಯ ಮಾರ್ಪಾಡು ಆದೇಶಗಳನ್ವಯ ಮಹಾಲೇಖಪಾಲಕರು ನೀಡಿರುವ ಪರಿಷ್ಕೃತ ವೇತನ ಪತ್ರದನ್ವಯ ಕ್ರಮವಹಿಸಲು ಸಹ ತಿಳಿಸುತ್ತಾ, ತಪ್ಪಿದ್ದಲ್ಲಿ ಸಂಬಂಧಪಟ್ಟ ಪ್ರಾಂಶುಪಾಲರು ಮತ್ತು ಬೋಧಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿದೆ. ಪ್ರಸ್ತುತ ಉಲ್ಲೇಖ 2, 5 ಮತ್ತು 8ರ ಆದೇಶಗಳಲ್ಲಿನ ಹಲವು ಬೋಧಕರು, ಗ್ರಂಥಪಾಲಕರು, ದೈಹಿಕ ಶಿಕ್ಷಣ ನಿರ್ದೇಶಕರು ಶೈಕ್ಷಣಿಕ ಹಂತ 14ರ ಸ್ಥಾನೀಕರಣ ಮಂಜೂರಾತಿ ಸಂಬಂಧ ಆಯ್ಕೆ ಸಮಿತಿ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದು, ಸದ್ಯದಲ್ಲೇ ಸ್ಥಾನೀಕರಣ ಆದೇಶ ಹೊರಡಿಸಲಿದ್ದು, ತದನಂತರದಲ್ಲಿ ಮಹಾಲೇಖಪಾಲರ ಹಂತದಲ್ಲಿ ವೇತನ ನಿಗದೀಕರಣಕ್ಕೆ ಅಡಚಣೆಯಾಗುವ ಸಂಭವವಿರುವುದರಿಂದ ಮಹಾಲೇಖಪಾಲರ ವೇತನ ಪತ್ರದನ್ವಯ ಕ್ರಮವಹಿಸಿ ಈ ಕಚೇರಿಗೆ ವರದಿ ನೀಡಲು ಮತ್ತೊಮ್ಮೆ ತಿಳಿಸಲಾಗಿದೆ. ಆಯುಕ್ತರು, ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರಿಗೆ ಸಂಬಂಧಪಟ್ಟ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರು, ಬೋಧಕರಿಗೆ. ಸೊ ಇದಿಷ್ಟಾಗಿತ್ತು ಒಂದು 3 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು. 4% DA ಹೆಚ್ಚಳ ಮೊಟ್ಟ ಮೊದಲನೇದಾಗಿರುವಂಥ ಅಪ್ಡೇಟ್ ಆಗಿದೆ. 10% ಹೆಚ್ಚಿನ ಪಿಂಚಣಿಗೆ ಸಂಬಂಧಿಸಿದಂತೆ CS ಷಡಕ್ಷರಿಯವರು ಕಾನ್ಸ್ಟೆಂಟ್ ಆಗಿ ಸರ್ಕಾರದ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಪ್ರೆಷರನ್ನು ಹಾಕ್ತಾ ಇರುವಂಥದ್ದು. ಸೊ ಅದಾದ ಮೇಲೆ